ನಮಸ್ತೆ ಸ್ನೇಹಿತರೆ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ 2025 ಪ್ರಶಸ್ತಿ ಮುಡಿಗೇರಿಸಿಕೊಂಡ ವಿದ್ಯಾಸಂಪತ್ ಕರ್ಕೆರ. ಕರ್ನಾಟಕ ಮೂಲದ ವಿದ್ಯಾಸಂಪತ್ ಕರ್ಕೆರ ಆಸ್ಕಲ್ ಪೇಜೆಂಟ್ಸ್ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ 2025ರ ಕಿರೀಟ ಮುಡಿಗೇರಿಸಿಕೊಂಡು ಭಾರತಕ್ಕೆ ಕೀರ್ತಿ ತಂದಿದ್ದಾರೆ. ಫಿಲಿಪೈನ್ಸ್ನ ಮಲಿನಾದಲ್ಲಿ ನಡೆದ ಜಾಗತಿಕ ಅಂತಿಮ ಸುತ್ತಿನಲ್ಲಿ ವಿದ್ಯಾಸಂಪತ್ ಕರ್ಕೆರ ಭಾರತವನ್ನು ಪ್ರತಿನಿಧಿಸಿ 22 ದೇಶಗಳ ಸ್ಪರ್ಧಿಗಳ ಪೈಕಿ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಡಿಸೆಂಬರ್ 1ರಂದು ಪ್ರಾರಂಭಗೊಂಡ ಈ ಸ್ಪರ್ಧೆ ಡಿಸೆಂಬರ್ 8ರಂದು ತೆರೆ ಕಂಡಿದ್ದು, ಮಂಗಳೂರಿನ ವಿದ್ಯಾಸಂಪತ್ ಕರ್ಕೆರ ಗೆದ್ದು ಬಂದಿದ್ದಾರೆ. ಪ್ರತಿಭಾ ಪ್ರದರ್ಶನ ಸುತ್ತಿನಲ್ಲಿ ಪ್ರೇಕ್ಷಕರನ್ನು ಆಕರ್ಷಿಸುವ ಸಾಂಪ್ರದಾಯಿಕ ವಿನ್ಯಾಸವನ್ನು ಪ್ರದರ್ಶಿಸಿದರು. ಮಂಗಳೂರಿನ ಪರಿಕಲ್ಪನೆಯೊಂದಿಗೆ ವಿನ್ಯಾಸಗೊಂಡ ಅವರ ಉಡುಗೆ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ, ರಾಷ್ಟ್ರೀಯ ಹೂ ಕಮಲ ಮತ್ತು ರಾಷ್ಟ್ರೀಯ ಪಕ್ಷಿ ನವಿಲಿನ ಚಿತ್ರಗಳನ್ನು ಒಳಗೊಂಡಿತ್ತು. ಅವರ ಕಲಾತ್ಮಕ ಉಡುಗೆಯು ಭಾರತದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವುದರ ಜೊತೆಗೆ ಕರ್ನಾಟಕದ ಸಾಂಸ್ಕೃತಿಕ ಸೊಬಗನ್ನು ಪ್ರದರ್ಶಿಸಿತು. ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿದ್ಯಾಸಂಪತ್, ನನ್ನ ಗೆಲುವಿಗೆ ಆಸ್ಕಲ್ ಪೇಜೆಂಟ್ಸ್ ವೇದಿಕೆ, ನನ್ನ ಪತಿ ಕರ್ಕೆರ ಅವರ ಬೆಂಬಲ, ಪ್ರಾದೇಶಿಕ ನಿರ್ದೇಶಕ ದೀಪಕ್ ಗಂಗೂಲಿ ಅವರ ಮಾರ್ಗದರ್ಶನವೇ ಕಾರಣ ಎಂದರು. ಆಸ್ಕಲ್ ಪೇಜೆಂಟ್ಸ್ ನ ಪ್ರತಿಭಾ ಸಾಂಶಿಮರ್ ಮಾತನಾಡಿ, 2026ರಲ್ಲಿ ಆಸ್ಕಲ್ ಪೇಜೆಂಟ್ಸ್ ತನ್ನ 10ನೇ ಆವೃತ್ತಿಯ ಕಾರ್ಯಕ್ರಮವನ್ನು ಆಯೋಜಿಸಲು ಸಿದ್ಧವಾಗುತ್ತಿದೆ. ಈ ವೇಳೆ ವಿದ್ಯಾಸಂಪತ್ ಅವರ ಸಾಧನೆ ನಿಜಕ್ಕೂ ಐತಿಹಾಸಿಕ ಕ್ಷಣ. ವಿದ್ಯಾ ಅವರ ಗೆಲುವು ನಮ್ಮ ಸಂಸ್ಥೆಯ ಮಾರ್ಗದರ್ಶನ, ಕಠಿಣ ತರಬೇತಿ ಮತ್ತು ಬದ್ಧತೆಯನ್ನು ತೋರುತ್ತದೆ ಎಂದು ಹೇಳಿದರು. ಏನಿದ್ದಾರೆ ನಮಗೆ ಬೇರೆ ಬೇರೆ ಕಂಟ್ರೀಸ್ ಇತ್ತು. ಯುಕ್ರೇನ್, ರಷ್ಯಾ, ಸಿಂಗಾಪುರ್, ಆಸ್ಟ್ರೇಲಿಯಾ, UAE, ಹಾಗೆ ನ್ಯೂಜಿಲ್ಯಾಂಡ್. ಇಂಡಿಯಾದಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ, ಒಬ್ಬಳೇ ಹೋಗಿದ್ದು ನಾನು. ಸೊ ಮತ್ತೆ ಎಲ್ಲಿಗೆ ಹೋಗಿ ಟ್ರೈ ಮಾಡಿ ನೋಡುವ ಎಂತ ಆಗ್ತದೆ ಅಂತ. ಸೊ ನಾನು ಹೋಗಿ ನಮ್ದು ಎಂತ ಇತ್ತು ಪರ್ಸನಾಲಿಟಿ, ನಾನು ಅಲ್ಲಿ ಹೋಗಿ ತೋರಿಸಿದ್ದು ಬಂದಿದ್ದು.